ವೋಟ್ ಬ್ಯಾಂಕ್ ರಾಜಕೀಯ ಇದನ್ನು ಹೇಳ್ಬೋದು ನಾನು. ವೋಟ್ ಬ್ಯಾಂಕ್ ರಾಜಕೀಯಗೋಸ್ಕರ ಮುಂದೆ ಮತ್ತೆ ಯಾಕಂದ್ರೆ ಈಗ ಸಪೋರ್ಟ್ ಕೊಟ್ಟಿದ್ದಾರೆ, ಫಸ್ಟ್ ಹೇಗಾರ ಮಾಡಿ ಪ್ಯಾಚಪ್ ವರ್ಕ್ ಮಾಡ್ಕೋಬೇಕಂತ ಆತರ ಮಾಡ್ತಾರೆ ಕಾಂಗ್ರೆಸ್. ಸೀಸ್ ಫೈರ್ ಎಲ್ಲ ರೀತಿಯಲ್ಲಿ ಕರೆಕ್ಟ್ ಆದ್ಮೇಲೆ ಸೀಸ್ ಫೈರ್ ಒಪ್ಕೊಂಡಿದ್ದಾರೆ. ಕೆಲವು ರಾಜತಾಂತ್ರಿಕ, ಕೆಲ ದೇಶದ ಭವಿಷ್ಯಕ್ಕೋಸ್ಕರ ನಾವೇನು ಹೊಡೆದಾಡಿದೆವು, ಅವ್ರೇನು ಹೊಡೆದೆಪ್ಸಿದೆವು, ಅವರೇ ಮಧ್ಯಾಹ್ನ ಕರೆ ಮಾಡಿದ ಪ್ರೂಫ್ ಅನ್ನು ನಮ್ಮ 3-4 ಸೇನಾ ಪ್ರಮುಖರು ಪ್ರೂಫ್ ಕೊಟ್ಟಿದ್ದಾರೆ. ಇದಕ್ಕಿಂತ ಜಾಸ್ತಿ ಏನು ಪ್ರೂಫ್ ಬೇಕು? ಆ ಟಿವಿ ನೋಡಿ, ನ್ಯೂಸ್ ನೋಡಿ, ಕೊತ್ತೂರು ಮಂಜುನಾಥ್ ನೋಡಿ ಅದ್ರ ಬುದ್ಧಿ ಕಲೀಲಿ ಅಂತ ಹೇಳಿ. ಇದು ಆರಂಭ, ಇದು ಬಲವಾದಂತ ಆರಂಭ. ಹಾಗಾಗಿ ಮುಂದೆ ಏನು ಮಾಡಬೇಕು, ಯಾವ ರೀತಿ ಮಾಡಬೇಕು, ಯಾವ ನಿರ್ಧಾರವನ್ನ ತಗೋಬೇಕು ಅಂತಕ್ಕಂಥದ್ರಲ್ಲಿ ಪ್ರಧಾನಮಂತ್ರಿಗಳಿಗೆ ನಾವ್ಯಾರು ಸಲಹೆ ಸೂಚನೆ ಕೊಡ್ತಕ್ಕಂಥದ್ದಿಲ್ಲ. ಇವತ್ತು ನಡೆದಕ್ಕಂತ ಈ ತಿರಂಗ ಯಾತ್ರೆ ಮುಖಾಂತರ ನಾವು ಇಷ್ಟೇ ಹೇಳಿಕೆಯನ್ನ ಕೊಡ್ತಾ ಇದ್ದೇವೆ. ಇವತ್ತು ನಾನು ಶಾಸಕ, ನನಗೇನಾದ್ರೂ ಆದೇಶ ಬರಲಿ, ನಾನು ಕೂಡ ನನ್ನ ಗನ್ ಹಿಡ್ಕೊಂಡು ಹೋಗಿ ವಾರ್ ಮಾಡ್ಬೇಕಂದ್ರೆ ನಾನು ತಯಾರಿದ್ದೀನಿ. ನನಗೆ ಯಾವುದು ಟ್ರೈನಿಂಗ್ ಅವಶ್ಯಕತೆ ಇಲ್ಲ. ಈ ದೇಶದ ಸಲುವಾಗಿ ಇಂಥ ಒಂದು ಸಂದೇಶ ಕೊಡೋ ಸಲುವಾಗಿ ಬರೀ ಸೈನಿಕರಷ್ಟೇ ಈ ದೇಶದೊಳಗೆ ಸೈನಿಕರಲ್ಲ, 100 ಕೋಟಿ ಜನ ಬೇಕಾದರೂ ಇವತ್ತ ಪ್ರತಿಯೊಬ್ಬರಿಗೆ ಕರೆ ಕೊಟ್ಟು ನೋಡ್ರಿ, ನಾವು ಮುಗಿ ಬೀಳಕ್ ತಯಾರಿದ್ದೀವಿ. ಪಾಕಿಸ್ತಾನ್ ಖಿಲಾಫ್ ಅಂತ ಹೇಳಿ ನಾವು ಎಚ್ಚರಿಕೆ